ಗಾಯ್ಸ್ ಮತ್ತೆ ಇಲ್ಲೊಂದು ಹಾವು ಸುತ್ತಿದೆ. ಗಾಯ್ಸ್ ಇಲ್ಲೆಲ್ಲ ಫಾಗ್ ನೋಡಿ ಹೇಗಿದೆ. ಈ ಚಳಿಲಿ ಇಲ್ಲಿ ನಮ್ಮೂರ ಅಜ್ಜ ಒಬ್ರು ಸೈಕಲಲ್ಲಿ ಹೋಗ್ತವ್ರೆ. ಮೀಟರ್ ಬೇಕು, ಮೀಟರ್. ವಾ, ನಮ್ಮ ಸ್ಕೂಟಿ ಏನೋ ಬೇರೆ ಸೌಂಡ್ ಬರ್ತಿದೆ ಗೈಸ್ ನೋಡಿ. ದುಗ್ 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 ಅಂತ ಬರ್ತಿದೆ ಚಳಿಲಿ. ನನಗೆ ಮಾತ್ರ ಮುಖಕ್ಕೆ ಹೊಡಿತಿದೆ ಚಳಿ. ಗೈಸ್ ಇಲ್ಲೆಲ್ಲ ನೋಡಿ ಫುಲ್ ಫಾಗು. ಇದನ್ನ ಏನಂತಾರೆ ಹೇಳಿ ನಮ್ಮ ಭಾಷೆಯಲ್ಲಿ ಗೈಸ್ ಇದನ್ನ ಕಾವಳ ಅಂತಾರೆ ನೋಡಿ. ಈಗಾದರೂ ಸ್ವಲ್ಪ ಸ್ವಲ್ಪ ಕಾಣ್ತಿದೆ ಗೈಸ್. ಆಗಲೇ ಅಂತೂ ಮನೆಯಿಂದ ಎದ್ದು ಹೊರಗಡೆ ಬಂದರೆ ಕಾಣ್ತಾನೆ ಇರಲಿಲ್ಲ ಏನು. ನನಗೆ ಸ್ಕೂಟಿಲಿ ಬಂದಿದ್ದು ನನ್ನ ಕೈ ಮುಖ ಎಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. 8 ಗಂಟೆ ಅದು ನೋಡಿ ಗೈಸ್. ಗೈಸ್ ನಾನು ಮೋಟ್ರ್ ಆನ್ ಮಾಡೋಕ್ಕೆ ಬಂದೆ, ಅದೇ ನಾನು ವೆಲ್ಕಮ್ ಮಾಡಲಿಲ್ಲ. ಸೊ ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಬ್ಲಾಗು ಈಗೀಗ ಸ್ವಲ್ಪ 1 ದಿನ ಬಿಟ್ಟು 2 ದಿನ ಬಿಟ್ಟು ಮಾಡ್ತಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಏನು ಬನ್ನಿ ಮೋಟ್ರ್ ಆನ್ ಮಾಡಿಬಿಟ್ಟು ಹೋಗೋಣ ಮನೆಗೆ. ಕೈಯೆಲ್ಲ ಫುಲ್ ಕೋಲ್ಡ್ ಆಗಿದೆ ಗೈಸ್ ನೋಡಿ. ಫುಲ್ ರೆಡ್ ಕಾಣ್ತಿದೆ ನೋಡಿ. ಅದು ಕರೆಂಟು ಈ ಕಡೆ ಬೋರ್ ಕನೆಕ್ಷನ್ ಕರೆಂಟು 6 ಗಂಟೆಯಿಂದ 9 ಗಂಟೆಗೆ ಕೊಟ್ಟಿದ್ದಾರೆ ಗೈಸ್. ನನಗೆ 6 ಗಂಟೆಗೆ ಎದುರು ಬರೋಕ್ಕಾಗಲ್ಲ, ನಾನು ಎದ್ದೊಳ್ಳೋದು ಇಲ್ಲ. ಅದಕ್ಕೆ ಈಗ ಬಂದಿದ್ದೀನಿ ಗೈಸ್. 1 ಗಂಟೆನಾದರೂ ಸ್ಟಾರ್ಟ್ ಮಾಡಿಬಿಟ್ಟು ಹೋಗೋಣ ಅಂತ. ನೋಡಿ ಗೈಸ್ ಅಲ್ಲಿ ಮೇಲ್ಗಡೆ ಬೆಟ್ಟದ ಹತ್ರ ಹೋಗೋಣ ಬನ್ನಿ. ಅಲ್ಲಿ ನಿಂತ್ಕೊಂಡ್ರೆ ಬೆಟ್ಟ ಕಡೆ ಬೆಟ್ಟ ಕಾಣುತ್ತಾ ಅಂತ ನೋಡೋಣ. ಸೊ ಗಾಯ್ಸ್ ಈಗ ನಾನು ಬಂದಿದ್ದು ವೇಸ್ಟ್ ಆಯಿತು, ಕರೆಂಟೇ ಇಲ್ಲ ಇಲ್ಲಿ. ಸುಮ್ಮನೆ ಈ ಚಳಿಲಿ ಬಂದ ಗೈಸ್. ಬೆಟ್ಟ ಅಂತೂ ಕಾಣ್ತಾನೆ ಇಲ್ಲ ಗೈಸ್. ಅಲ್ಲಿ ನೋಡಿ ಫುಲ್ ಮಂಜಿಂದ ಕಾಣ್ತಾನೆ ಇಲ್ಲ ಗೈಸ್ ಬೆಟ್ಟ. ಮತ್ತು ಈ ಕಡೆ ಹೀಗಿದೆ ಗೈಸ್. ಗೈಸ್ ಬನ್ನಿ ಮನೆಗೆ ಹೋಗೋಣ. ಗೈಸ್ ರೋಡ್ ಮೇಲೆ ಅಳೆಯಲು ಸರಿದೆ ಗೈಸ್. ಗೈಸ್ ಅಲ್ಲಿ ಸತ್ತಿದೆ, ಬನ್ನಿ ಅದನ್ನ ಸೈಡಿಗೆ ತೂಕೋಣ. ಇಲ್ಲ ಅಂದರೆ ಫುಲ್ ಗಾಡಿ ಎಲ್ಲ ವೆಹಿಕಲ್ ಎಲ್ಲ ಹಚ್ಚಿಸ್ಕೊಂಡೋಗಿ ಇಲ್ಲೇ ಅಂಟ್ಬಿಡುತ್ತೆ ಗೈಸ್. ಪಾಪ ಗೈಸ್. ಇವಾಗ ಗಾಡಿ ವೆಹಿಕಲ್ ಎಲ್ಲ ಹೋಗಿ ಪ್ರಾಣಿಗಳೆಲ್ಲ ಸಾಯ್ತವೆ ಗೈಸ್. ಗಾಯ್ಸ್ ಮತ್ತೆ ಇಲ್ಲೊಂದು ಹಾವು ಸತ್ತಿದೆ. ಈಗಿನೂ ಅಲ್ಲಿಂದ ಬಿಸಾಕ್ದೆ ಹೇಳಿಲ್ವ, ಇನ್ನು ಇಲ್ಲಿ ಬೇಯಿಸುತ್ತಿದೆ. ಇದನ್ನ ಹೆಂಗ್ರಿ ಎತ್ತಿ ಗೈಸ್, ಪಾಪ ಗೈಸ್. ಗೈಸ್ ನಾವೀಗ ಕಟಿಂಗ್ ಮಾಡ್ಸಕ್ಕೆ ಹೋಗ್ತಿದ್ದೀವಿ ಗೈಸ್. ಇದೆಲ್ಲ ಲೋಡೆಲ್ಲ ಎತ್ಕೊಂಡು ಇವರನ್ನೆಲ್ಲ ಕೂರಿಸ್ಕೊಂಡು ಬನ್ನಿ ಗೈಸ್.
ಗೈಸ್ ಕಟಿಂಗ್ ಮಾಡ್ಸಕ್ಕೆ ಬಂದಿದ್ವಿ, ಅಂಗಡಿ ಓಪನ್ ಇಲ್ಲ, ಗೋಬಿ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೇನೋ ಗ್ರಾಮ ಸಭೆ ಅಂತ ಮಾಡ್ತಾರೆ ಗೈಸ್, ಮೈಕಳೆಲ್ಲ ಮಾತಾಡ್ತವ್ರೆ. ನನ್ನ ವಾಯ್ಸ್ ಅಂತೂ ಕೇಳಿಸ್ತಾನೆ ಇಲ್ಲ ಗೈಸ್. ಈಗ ಇವರಪ್ಪ ಬರೋದು ಗೋಬಿ ತಿನ್ನೋ ಟೈಮಲ್ಲಿ ಏನೋ ರೈತರ ಬಗ್ಗೆ ಏನೋ ಮಾತಾಡ್ತವ್ರೆ ಗೈಸ್. ಗೈಸ್ ಈ ಕಡೆಯಿಂದ ಈ ಕಡೆ ಡಿಬೇಟ್ ಮಾಡ್ತಾರೆ ಗೈಸ್. ಇಲ್ಲೊಬ್ರು ಇದ್ದಾರೆ, ಅಲ್ಲೊಬ್ರು ಇದ್ದಾರೆ ಗೈಸ್. ಏನೋ ರೈತರು ಬಿತ್ತನೆ ಬೀಜ ಅಂತ ಏನೋ ಡಿಬೇಟ್ ಮಾಡ್ತವ್ರೆ. ಏನು ಸಣ್ಣ ಗಿಡ ಇರುತ್ತೆ, ಏನು ಹಂಗೇನೇನು ಆತರಕ್ಕೆ ಏನು ಮಾಡಲ್ಲ, ನಮಗೂ ಗೊತ್ತಿಲ್ಲ ಹಂಗೆ. ಹಾಂ ಹೆಂಗ ಪೇಪರ್ ಆಗಿರುತ್ತೆ ಎಸ್ ನೋಡಿ, ಎಲ್ಲ ನಿಂತ್ಕೊಂಡು ನೋಡ್ತಾರೆ, ಅಲ್ಲೆಲ್ಲ ಕೂತಾರೆ. ತೋರಿಸ್ತೀನಿ ನೋಡಿ ಗೈಸ್, ಇಲ್ಲಿಂದ ಇಲ್ಲು ಇಬ್ರು ಡಿಬೇಟ್ ಮಾಡ್ತಾರೆ ಗೈಸ್. ನೀವು ಹೇಳಿದ ಕಂಡೀಷನ್ ಆಗಿ ಮಾಡ್ಬೇಕು ಅಂದ್ರೆ ಪಂಚಾಯತಿಯಲ್ಲಿ PO ಹೇಳಿದ ಕಂಡೀಷನ್ ಆಗಿ ಮಾಡ್ಬೇಕು ಅಂದ್ರೆ ರೈತರು ಏನೋ ತನಕಾಗಲ್ಲ. ಗೈಸ್ ಬನ್ನಿ ಹತ್ರ ಹೋಗಿ ಕೇಳೋಣ ಏನು ಮಾತಾಡ್ತಾರಂತ. ಅವರೀಗ ನಮಗೆ ತೇರಿನ ಮನೆಗೆ ಪಂಚಾಯತಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ನಾವು 2-3 ಕಡೆ ಜಾಗನ ಸಜೆಸ್ಟ್ ಮಾಡಿದ್ರು. ಕೊನೆಗೊಂದು ನಾವೇ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ಜನರು ಒಂದು ಅಭಿಪ್ರಾಯ ಬಂದಿದ್ದು. ಇಲ್ಲಿ ನೋಡಿ ಗೈಸ್, ನಾಯಿ ಪುನಿ ನಾಯಿ ಕರಿತವನಿ ಗೈಸ್. ಇಲ್ಲೆಲ್ಲ ಅಜ್ಜ ಅವ್ರು ಮಡಗಿದ್ದಾರೆ ನೋಡಿ, ಅವ್ರು ನೆಮ್ಮದಿ ಜೀವನ ಗೈಸ್, ಮಸ್ತ್ ಜೀವನ ಗೈಸ್ ಅವ್ರದ್ದು. ನೋಡಿ ಎಷ್ಟು ಚೆನ್ನಾಗಿ ಮಲ್ಗವ್ರೆ. ಇವ್ರು ನೋಡಿ, ಇವ್ರು ಸೆಕ್ಯೂರಿಟಿ. ಅಲ್ಲಿ ನೋಡಿ ಒಬ್ಬ ಅವ್ನು ನೋಡಿ ಹೆಂಗಿದಾನೆ, ವಾವ್ ನೋಡ್ತಾನೆ ಗೈಸ್. ನಾವು ಇವ್ರು 4 ಜನದೇ ಒಬ್ರಿಗೆ ಮುಟ್ಟಿದ್ರು ಅವ್ನು ಓಡ್ ಬರ್ತಾನೆ. ಇವ್ನು ಬಂದ ಗೈಸ್. ಇವ್ನು ನೋಡಿ ಇಲ್ಲಿ ಬೇಡಪ್ಪ ಬಂದ ಗೈಸ್, ಬಂದ. ಅಲ್ಲಿ ನೋಡಿ ಗೈಸ್, ಇವ್ನು ಬಂದ ಕೂಡಲೇ ಅವ್ರು ನೋಡಿ ಅಲ್ಲಿ ಅವ್ನು ಬರ್ತಾವನೆ. ನಮ್ಮ ಮಕ್ಳಿಗೆ ಎತ್ಕೊಂಡು ನಿನ್ನೆ ಕರ್ಕೊಂಡು ಹೋಗ್ತೀವಾರ ಗಾಯ್ಸ್. ಇವರಪ್ಪ ನನ್ನ ವಿಡಿಯೋ ನೋಡ್ತಿದ್ರೆ ನೋಡಲಿ. ಅಲ್ಲಿ ಅಂಗಡಿ ಓಪನ್ ಇತ್ತು ಗೈಸ್, ನನ್ನ ಮಾಡಿಸು ಅಂದರೆ ಮಾಡಿಸ್ಲಿಲ್ಲ ನೋಡಿ ಗೈಸ್. ಅಲ್ಲಿ ಅಂಗಡಿ ಓಪನ್ ಇತ್ತು, ಒಂದು ಅಂಗಡಿ ಕಟಿಂಗ್ ಮಾಡಿಸು ಅಂದರೆ ಮಾಡಿಸ್ಲಿಲ್ಲ ನೋಡಿ ಗೈಸ್. ಇಂಥ ನನ್ನ ಮಕ್ಳಿಗೆಲ್ಲ ಕರ್ಕೊಂಡು ಹೋಗ್ತೀವಿ. ಅಮ್ಮ ಗೈಸ್ ತುಪ್ಪ ಮಾಡ್ತಾರೆ ಗೈಸ್ ನಮ್ಮಮ್ಮ. ಗೈಸ್ ತುಪ್ಪ ಮಾಡೋದು ಹೆಂಗಂತ ತೋರಿಸ್ತಿದ್ದೀವಿ. ಬಂದೆ ನೋಡಿ, ಬೆಣ್ಣೆನ ಈ ಥರ ಹಾಕ್ಬಿಟ್ಟು ಕಾಯಿಸಿ. ಅಮ್ಮ ಸರಿ ಮೇಲ್ಗಡೆ ತೋರಿಸು, ಇದು ತೋರಿಸಮ್ಮ. ಅದಲ್ಲ ಇದು ಗೈಸ್ ನೋಡಿ ಗೈಸ್, ತುಪ್ಪ ಈ ಥರ ಮಾಡಿಬಿಟ್ಟು ಏನೇನೋ ಹಾಕ್ತಾರೆ, ಏನೇನೋ ಹಾಕಿ ಎಲ್ಲ ಕುದಿಸ್ತಾರೆ ಗೈಸ್. ನೋಡಿ ಗೈಸ್, ನ್ಯಾಚುರಲ್ ತುಪ್ಪ. ನಾವೆಲ್ಲ ನ್ಯಾಚುರಲ್ ತುಪ್ಪ ಗೈಸ್ ತಿನ್ನೋದು. ಇವರು ಅಂಗಡಿ ತುಪ್ಪ ಗೈಸ್ ತಿನ್ನೋದು. ಪುನೀತ್ ಅವರೇ ಗೈಸ್, ನಾನು ನಿನಗೆ ಕಟಿಂಗ್ ಮಾಡಿಸು ಅಂದೆ ಗೈಸ್. ಅಲ್ಲಿ ಯಾವುದೋ ಅಣ್ಣ ಇದ್ದ, ಅವ್ನು ಸರಿಯಾಗಿ ಮಾಡಲ್ಲ ಅಂತ ಬಂದವ್ ನೋಡಿ ಗೈಸ್. ಲಾಗರಿಗೆ ಎಂಥ ಒಳ್ಳೆ ಅಡ್ವಾಂಟೇಜ್ ಅಂದರೆ ಗೈಸ್, ಕಟಿಂಗ್ ಚೆನ್ನಾಗಿ ಮಾಡಿಸಿದ್ರು ಒಳ್ಳೆ ಅಡ್ವಾಂಟೇಜ್, ಚೆನ್ನಾಗಿ ಮಾಡಲಿಲ್ಲ ಅಂದ್ರೂ ಲಾಗರಿಗೆ ಅಡ್ವಾಂಟೇಜ್ ಗೈಸ್. ನನಗಂತೂ ಫುಲ್ ಹಾಂ ಗೈಸ್. ಲೋಚನ್ ನೋಡಿ ಅಳ್ತಾವನೆ, ಲೋಚನ್ ಕಣ್ಣು ತೋರಿಸು ಅಳ್ತಾನೆ. ಯಾಕೆ ಅಳ್ತಿದ್ಯಾ? ಟ್ಯಾಟು ಇಲ್ಲಿ ನೋಡಿ, ಟ್ಯಾಟು ನೋಡಿ, ಒಂದು ಟ್ಯಾಟು. ಅಕ್ಕ ಕುಣಿಸು ಅಕ್ಕ. ಯಾವ ಅಕ್ಕ? ಜಾನಿಂದ ಎದುರ್ತಾನೆ ಗೈಸ್. ಇಲ್ಲಿ ನೋಡಿ ಎಷ್ಟು ಜಾನ್ ಓನರ್ ಹೆಂಗೆ ಕೂತವ್ರೆ ಗೈಸ್. ನಾವು ಮುಳ್ಳು ಚುಚ್ಚಿದೆ ಗೈಸಿ ನನ್ನ ಮಗನ್ನ ನೋಡಿ, ಅಲ್ಲಿ ಮುಳ್ಳು ಗೈಸ್. ಯೋಗಿ ನೋಡಿ ರಾಗಿಗೆ ಲೈನ್ ಹೊಡಿತವನೆ, ಖುಷಿ ನೋಡಿ ಅವನಿಗೆ. ಹಿಂಗೆ ನೀಟಾಗಿ ಲೈನ್ ನೋಡ್ಕೊಂಬಂದ ನೋಡಿ. ನೋಡಿ ಇಲ್ಲೊಂದು ಲೈನು ಲಾ ಗೈಸ್. ನಮ್ಮ ಫ್ಲ್ಯಾಗ್ ನೋಡಿ ಹಾಡ್ತಾನೆ ಅಲ್ಲ, ಅದೊಂಥರ ರೌಂಡಾಗಿ ತಿರ್ಕೊಂಡು. ಡೈಲಿ ಅಲ್ಲಿ ಹತ್ತಿ ಕೈಯಿಂದ ಸರಿ ಮಾಡೋದೇ ಆಗ್ತಿದೆ. ಈಗ ಸರಿ ಆಯಿತು. ಧೃತಿ ಏನು ಬೇಕು? ಪುನಿ ಹಾಂ ಧೃತಿ ಏನು ಬೇಕು?
ಏನು ಬೇಕು ವಿಡಿಯೋ ಹಾಕಿದ್ದು ಅಮ್ಮ ಧೃತಿಗೆ ಕಾಯಿಸೋಣ ಪುಸ್ ಧೃತಿಗೆ ಏನು ಬೇಕು ಕೇಳು ವೈಶಿ ಪಾಳೆ ವೈಟ್ ಶೀಟ್ ಹಾಳೆ ವೈಶಿ ಪಾಳೆ ಗೈಸ್ ವೈಟ್ ಶೀಟ್ ಹಾಳೆ ಹೇಳಕ್ ಬರ್ತಿಲ್ಲ ವೈಶಿ ಪಾಳೆ ಅಂತ ಅವಳೆ. ಸೊ ಗೈಸ್ ಈಗ ಊಟ ಮಾಡಿಬಿಟ್ಟು ಎಡಿಟಿಂಗ್ನ ಮಾಡಿಬಿಟ್ಟು ವ್ಲಾಗ್ನ ಅಪ್ಲೋಡ್ ಮಾಡಿಬಿಡ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬೈ ಬಾಯ್.